ನನಗೊಂದು ಅವಕಾಶವನ್ನು ಕೊಟ್ಟು ನೋಡಿ, ಸಮಯವನ್ನು ಕೊಟ್ಟು ನೋಡಿ, ದುರ್ಗವನ್ನು ನಾನು ಬಿಡಿಸಿಕೊಂಡು ಬರ್ತೇನೆ. ಜಯಶಾಲಿಯಾಗಿ ಮಕ್ಕಳೇ. ಹಾಗಿದ್ರೆ ಒಂದವನ ಪರಿಚಯವನ್ನ ಕೇಳಬೇಕಲ್ಲ. ಈ ರಣಕ್ಷೇತ್ರದ ನೀತಿಗೊಪ್ಪುವಾಗ ಕೇಳ್ತೇನಂತೆ. ಅಯ್ಯ, ಒಂದಂತಹ ನೀನು ಯಾರ ಕುವರ? ನನ್ನ ಪರಿಚಯವನ್ನು ಕೇಳ್ತಾ ಇದೆಯಲ್ಲ, ನೀನ್ ಯಾರು? ಹಂಸಧ್ವಜನ ಭೂಪಾಲನ ಕುವರ ಸುಧನ್ವ ಎನ್ನುವುದಾಗಿ ನಿಮ್ಮ ಹಯವನ್ನ ಕಟ್ಟಿದವರು ನಾನಿದ್ದೇನೆ. ನೀನು ಯಾರು ಅನ್ನುವುದಾಗಿ ಜಲಜ ಮಿತ್ರ ಪುತ್ರ, ಜಲಜ ಮಿತ್ರ ಪುತ್ರ ಸೂರ್ಯಪುತ್ರನಾದಂತಹ ಕರ್ಣನ ಮಗ ವೃಷಕೇತು ನಾನು. ಬಂದದ್ದ ಪಾಂಡವರು ಪೂಜಿಸಿ ಬಿಟ್ಟಂತಹ ಅಶ್ವಮೇಧದ ಯಾಗದ ಕುದುರೆಯನ್ನು ನೀವು ಕಟ್ಟಿದ್ದೀರಿ. ಅದಕ್ಕೆ ಸ್ವತಃ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಬಂದಂತಹವರು ಯಾರು ಗೊತ್ತಾ ನಿಮ್ಗೆ? ಯಾರು? 3 ಲೋಕದ ಗಂಡ ಪಾರ್ಥ. ಅವರೆದುರು ನಿಂತು ಸೆಣಸಾಡುವಂತಹ ಶಕ್ತಿ ನಿನಗಿದೆಯೇ? ಶಕ್ತಿ ಇದೆಯೋ ಇಲ್ಲವೆನ್ನುವಂಥದ್ದು ರಣಮಾರ್ಗದಲ್ಲಿ ಕೇತನದ ಗುರು ಬಿಂದಿವ ಕೃಷ್ಣಸೂತನೆಂದರಿದು, ಕೇತನದ ಗುರು ಬಿಂದಿವ ಕೃಷ್ಣಸುತನೆಂದರಿತು, ಇದಿರಾದನತಿ ತವ ಗದೆ ರಣಕ್ಷೇತ್ರದಲ್ಲಿ ಒಮ್ಮೆ ಚಿಟ್ಟಿಸಿ ನೋಡಿದಾಗ ಒಂದವ ಯಾರು ಎನ್ನುವುದಾಗಿ ನೋಡಿದರೆ ನಮ್ಮ ದೇವರ ಮಗನ ಹಾಗೆ ತೋರ್ತಾ ಇದ್ದಾನೆ. ಹಾಗಾಗಿ ಬಂದಂತಹ ಅವನಲ್ಲಿ ಮಾತಾಡಬೇಕಲ್ಲ. ಅಯ್ಯ, ಕಲಿಸುದ ಕಡುಗೆ ರಥವ ನಿಲ್ಲಿಸಿ ಶರವ
ಬಂದಿದ್ದೀಯಲ್ಲ, ನಿನ್ನ ಯುದ್ಧ ಈ ರಣಕ್ಷೇತ್ರದಲ್ಲಿ ನಿನಗೆ ಬಾಣ ಸಲ್ಲದಯ್ಯ. ನಿನ್ನ ಬಾಣ ಇಲ್ಲಿ ಆಗಿತ್ತು ಗೊತ್ತಾ? ನಿನ್ನ ಅಂಬೆನ್ನಂಥದ್ದು ಪ್ರಯೋಗಿಸಬೇಕು ಅಂತಾದ್ರೆ ಇದು ಎಲ್ಲಾದರೂ ಯುವತಿಯರು ಸಿಗ್ತಾರೆ ಎನ್ನುವುದಾಗಿ ಅವರಲ್ಲಿ ನಿನ್ನ ಬಾಣ ಆಯಿತು ಹೊರತು ಈ ರಣಕ್ಷೇತ್ರಕ್ಕಲ್ಲ. ಸುಮ್ಮನೆ ತೆರಳು. ಶರಗಳಿಂದ ಶರಗಳನ್ನು ನನ್ನಲ್ಲಿರುವ ಪಂಚಶರಗಳ ಕುರಿತಾಗಿ ಮಾತ್ರ ಅರಿತುಂಟಿದೆ. ಆದರೆ ನನ್ನ ಹತ್ತಿರ ಮಾರಕ ಶರಗಳು ಬಂದು ನೀನು ಅರಿತುಂಟಿಲ್ಲ. ಈ ಹಿಂದೆ ನಾನು ಪರಶಿವನನ್ನೇ ಕಂಗಳಿಸಿದವನಾಗಿದ್ದೇನೆ. ಆದ್ದರಿಂದ ಸುಮ್ಮನೆ ನನ್ನ ಒಟ್ಟಿಗೆ ಹೋರಾಡಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಸೆರೆಬಿಡಿಸಿದ್ದಾಯಿತು. ಮುಂದೆ ನಮ್ಮ ನಿರೀಕ್ಷೆಯ ತೇರಿನ ನಿರೀಕ್ಷೆ ಉಂಟಲ್ಲ, ನೋಡೋಣ ಬಾ. ಕಾರಣವ ಕಲಿಯ ವನಜಾತಿಗಳ ಕಂಡು ದೇವ ನಗರುತ್ತಲೋ ಅವತೈದಲೋ ಎನ್ನುವರ ನಿಲ್ಲಿಸಿ ಕೊನೆ ಮುರಡಗಳಿಗೆ ಯಾರಿಗೂ ಅರ್ಜುನಲ್ಲ ಈ ಅರ್ಜುನ. ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಜಾನಂದನ ಪಾರ್ಥ. ಯಾರಿಗೂ ಅಂಜುವುದುಂಟೆ? ಇಲ್ವೇ ಅಲ್ಲ. ವೃಷಕೇತು ಪ್ರದ್ಯುಮ್ನಾರ್ಜುಗಳು ಯುದ್ಧರಂಗದಲ್ಲಿ ಮಡಿದರು ಎನ್ನುವುದನ್ನ ಚಾರನ ಮುಖಾಂತರ ಕೇಳಲ್ಪಟ್ಟೆ. ಹಾಗೆ ಸುಮ್ಮನೆ ಕುತ್ಕೊಳ್ಳೋದು ಆಗ್ತದೇನು? ಕ್ಷತ್ರಿಯರಿಗೆ ಯುದ್ಧ ಅಂದ್ರೆ ಹಬ್ಬ ಇದ್ದಾಗ ಹೋಗುವಂತ ಪರಿ ಹೇಗೆ?
ಅರ್ಜುನ ಅರ್ಜುನ ಎಂ ಎಂ ನೀನು ಈ ಸೃಷ್ಟಿ ಈ ಸೃಷ್ಟಿ ಈ ದೃಷ್ಟಿ ಅರ್ಜುನ ಅರ್ಜುನ
ನೀನು ನಿನ್ನ ಶಿವವ ಭಕ್ತಿ ಸೃಷ್ಟಿ ಅರ್ಜುನ, ಬರೇ ಅರ್ಜುನ ಅಲ್ಲ, ಸೃಷ್ಟಿಗೆ ಅರ್ಜುನ. ಯಾಕೆ ಅರ್ಜುನ, ಪಾರ್ಥ, ಕಿರೀಟಿ, ಧನಂಜಯ, ಪಲುಗುಣ, ಕಪಿತ್ವಜ ಎಂಬ ಹೀಗಾಗಿ ದಶನಾಂಪ ಅಂಕಿತರಾದಂತ ಅರ್ಜುನ ಬರೀ ಅರ್ಜುನ ಅಲ್ಲವಲ್ಲ, ಸೃಷ್ಟಿಗೆ ಅರ್ಜುನ. ಸೃಷ್ಟಿಗೆ ಅರ್ಜುನ ಆದ ನಿಂದೇನು ಅಲ್ಲ, ಯಾಕೆ ಅಂತ ಹೇಳ್ತೇನೆ, ಅರ್ಜಿತ ಸೃಷ್ಟಿ ಅಲ್ಲ, ವಿಧಾತನಾದಂತ ಬ್ರಹ್ಮ ಸೃಷ್ಟಿಕರ್ತ ಜಗತ್ತಲ್ಲಿ, ಹೌದಾ? ಆದ್ರೆ ನಿಂದು ಒಂದು ಸೃಷ್ಟಿ ಅಂತ ಮಾರಾಯ. ನಾವು ಮಾಡಿದ್ದೆಲ್ಲ ಸೃಷ್ಟಿನೇ. ಹೌದು. ಎಲ್ಲಿ? ಹಿಂದೆ ಮತ್ಸ್ಯವಂತರ ಕಾಲದಲ್ಲಿ, ದ್ರೌಪದಿ ಸ್ವಯಂವರದಲ್ಲಿ ಎಲ್ಲ ಇಂದ್ರರು ಕೈ ಸೋತಾಗ ನೀನು ಇದ್ದು ಬಂದಂತೆ ಬ್ರಾಹ್ಮಣ ವೇಷದಲ್ಲಿದ್ದಂತ ನೀನು ಕೇಳಲ್ಪಟ್ಟಿದ್ದು ನಾನು ನೋಡಿದ್ದಲ್ಲ. ಆವಾಗ ಕೇವಲ ನೆರಳನ್ನ ನೋಡಿ ಬಾಣದಿಂದ ಮತ್ಸ್ಯದ ಕಣ್ಣಿಗೆ ಹೊಡೆದು ಮತ್ಸ್ಯಂತರ ಬೆಳೆಸಿದಂತ ಮಹಾಪರಾಕ್ರಮಿ ಅಂತ ನೀನು. ಇದು ಒಂದು ಸೃಷ್ಟಿಯೇ. ಇನ್ನೊಂದು ಸುರಪಾನ, ಸ್ವರ್ಗಕ್ಕೆ ಸೋಪಾನವನ್ನು ಕಟ್ಟಿ ಸುರರೆಯಿಂದ ಐರಾವತವನ್ನ ತೆಲಗಿಡಿಸಿದಂತ ಸೃಷ್ಟಿ ನಿನ್ನದು. ಹಾಗಾಗಿ ಹೇಳಿದೆ, ಸಾಮಾನ್ಯದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಈ ಗಾದೆಯನ್ನೇ ಸುಳ್ಳು ಮಾಡಿಟ್ಟಿಲ್ಲ ಮಾರಾಯ. ಯಾಕೆ ಕೇಳಿ, ಯಾಕೆ ಆಕಾಶಕ್ಕೆಲ್ಲ ಇಣಿ ಹಾಕ್ತದ ಅಂತ ನಮ್ಮ ಅಜ್ಜನೋ ಅಜ್ಜನೋ ಹೇಳಿ ನಡೆದು ಅದನ್ನು ಸುಳ್ಳು ಮಾಡಿಬಿಟ್ಟಿಯಲ್ಲ. ಆಕಾಶಕ್ಕೆ ಏನಿ ಹಾಕುದು ದೈವಿಷ್ಠ ಅಲ್ಲ, ಆಗಿದೆ, ಸಿಕ್ಕಿದೆ. ಯಾಕೆ ಸಿಗ್ತದೆ? ಅದಕ್ಕೂ ಕಾರಣ ನೋಡು, ಪ್ರಯತ್ನ ಸರ್ವ ಸಿದ್ಧಿ ಸಾಧನ. ಹಾ. ಪ್ರಯತ್ನ ಮಾಡು, ದೈವಿಕ. ಯಾಕೆ? ಅಲ್ಲ, ದೈವಿಕೃಪೆ ಉಂಟು. ದೈವಿಕೃಪೇನೋ ದೇವಿಕೃಪೇನೋ ದೇವ್ರ ಕೃಪೆ ನಂಬುದುಂಟು, ಅದಲ್ಲ ವಿಚಾರ. ಜಗತ್ತಿನಲ್ಲಿ ದೇವರಂತ ಭಾವ ಸಿಗುವುದು ಕಡಿಮೆ. ಸಿಗ್ತಾರೆ ಕೆಲವೊಬ್ಬರಿಗೆ, ಅದೃಷ್ಟ ಮಾಡಿದ್ದಾರೆ. ನಿಂದು ದೇವರನ್ನೇ ಭಾವನಾಗಿ ಪಡೆದಂತ ಅರ್ಜುನ. ಭಾವನೂ ಹೌದು, ದೇವರನ್ನು ಪೂಜಿಸುವ ದೇವರು ಹೌದು. ಅದಕ್ಕೆ ಹೇಳಿದ್ದು ಏಕಮೇವ ದ್ವಿತೀಯ ಅಂತೇಳಿ. ಯೋಗ ಬೇಕಂತ. ಯಾಕೆ? ಕೆಲವೊಂದಕ್ಕೆ ಯೋಗ ಬೇಕು. ಹಾ. ಅದೆಲ್ಲ ನಾವು ಪಡ್ಕೋಬಾರ್ದು. ಹಿಂದೆಲ್ಲ ಅದೆಲ್ಲ ಆಗ್ತದೆ ಇಲ್ವಲ್ಲ? ಅಲ್ಲ, ನಾವು ಪಡ್ಕೊ ಬಂದಂತ ಯೋಗ. ಹೌದು. ಆದ್ರೆ ಯೋಗ ರೂಢಿ ಬಳಿಯಸಿ ಅಂತ ಉಂಟಲ್ಲ, ಎಲ್ಲ ಒಂದು ಯೋಗಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕರ್ತವ್ಯ ಬೇಕಲ್ಲ. ಏಕಮೇವ ದ್ವಿತೀಯ ಯಾಕೆ ಹೇಳಿದೆ? ಒಬ್ಬರಂತೆ ಇನ್ನೊಬ್ಬನಿಲ್ಲ, ನಿನ್ನಂತೆ ಇನ್ನೊಬ್ಬನಿಲ್ಲ. ಯಾಕೆ ಹೇಳಿದೆ ಈ ಮಾತನ್ನ? ಇರಬಹುದು, ಆದ್ರೆ ನನ್ನ ನಂಬಿಕೆ ಆಹಾರವಾಗಿ ನಾನು ಯಾಕೆ ನಿನ್ನ ಮೆಚ್ಚಿದ್ದೇನೆ ಅಂದ್ರೆ, ಪರಮಾನ್ ನಾರಾಯಣ ಸ್ವರೂಪ ಶ್ರೀಕೃಷ್ಣನಾದಂತ ಶ್ರೀಕೃಷ್ಣಮೂರ್ತಿಯನ್ನು ನೀನು ಭಾವನಾಗಿ ಪಡೆದೆಯಲ್ಲ, ಅವನ ಸಾಹಿತ್ಯವನ್ನು ಸೇರಿದೆಯಲ್ಲ, ಅದಕ್ಕಾಗಿ ಹೇಳಿದ್ದು ಏಕಮೇವ ದ್ವಿತೀಯ ಅಂತೇಳಿ. ಇನ್ನೊಂದು, ಹಿಂದೆ ಭೀಷ್ಮಾಚಾರ್ಯರು ಸರಸೇವೆಯಲ್ಲಿ ಮಲಗಿದ್ದು, ನೀನೇನು ಮಾಡಿದೆ? ಒಂದು ಬಾಣದಿಂದ ಭೂಮಿಯ ಅಗೆದು ಪಾತಾಳದ ನೀರು ತಂದು ಭೀಷ್ಮಾಚಾರ್ಯರ ದಾಹವನ್ನು ತಿರಿದೆ ಅಂತ. ಎಂತೆಂತ ಸೃಷ್ಟಿ ಮಾರಾಯ ನೀನು. ಅದೆಲ್ಲ ಮಾಡ್ದಿಂದಾನೆ ನಿರಂಜನ ಅಂತ ಹೆಸರು ಬಂತು. ಬಾಯಿ ಹಾಕಿದ್ದೆ ನಾನು ನಿರಂಜನ. ಅಲ್ಲ, ನಿರಂಜನ ಅಂದ್ರೆ ನನಗೆ ಅರ್ಜುನ ಪದಾರ್ಥ ಉಂಟು, ನಿರಂಜನ ಪದಾರ್ಥ ಅರ್ಥ ಆಗಿಲ್ಲ. ನೀರನ್ನೇ ತಂದು ಅದು ನಿರಂಜನ ಆಗುತ್ತೆ. ನೀನು ವ್ಯಾಕರಣ ಮಾಡಿದ್ದು ಸರಿಯಾಗಿಲ್ಲ. ಅಲ್ಲಲ್ಲ, ಯಾಕೆ? ನಿನ್ನ ತಪ್ಪಲ್ಲ. ಒಂದಕ್ಷರ ಕಲಿಸಿದ ಗುರು ಅಂತ ಹೇಳ್ತಾರೆ ನಾವು. ನಿನ್ನ ತಪ್ಪಲ್ಲ, ಗುರುವಿನ ತಪ್ಪಾಗ್ತದೆ. ನೀರನ್ನು ತಂದ ಮಾತಕ್ಕೆ ನೀರಂಜನ ಆಗುದಿದ್ರೆ ಗಾಯ ತಂದಾಕ್ಷಣ ಗಾಯಾಂಜನೆ ಆಗುದಿಲ್ಲ. ಅರಿವಿಲ್ಲದ ಗುರು, ಶ್ರದ್ಧೆ ಇಲ್ಲದ ಶಿಷ್ಯ, ಸುತ್ತಮುತ್ತನ ಬದುಕನ್ನು ನೋಡದೆ
ಮಾಡುವುದು ಉಪದೇಶ ವ್ಯರ್ಥ. ಓ. ಅಂಧಕನ ಕೈಯನ್ನ ಮತ್ತೊಬ್ಬ ಅಂಧಕ ಹಿಡಿದಂತಾಗ್ತದೆ ಅಂತ ಹೇಳ್ತಾರೆ. ನನಗೆ ಅರಿವಿಲ್ಲದ ಗುರು ಉಪದೇಶ ಮಾಡ್ದಲ್ಲ, ನನಗೆ ದ್ರೋಣಾಚಾರ್ಯ ಅರಿವಿದ್ದು ಗುರುವೇ ಉಪದೇಶ ಮಾಡ್ದ. ಅವರು ಮಾರ್ಗದರ್ಶನ ಅಲ್ಲ, ನಾವು ನೋಡುದು. ಅದಕ್ಕೆ ನಾವು ಮೆಚ್ಚಿದ್ದೇವೆ ಕೂಡ. ಭಾರತಮೇವ ಧನುರ್ಧರಃ, ಭಾರತನ ಬೆಲೆ ಹಿಡಿದು ಮತ್ತೆ ಜನ ಎಲ್ಲ ಬೇರೆ. ಅದು ಒಪ್ಪಿದ್ದನ್ನು ಹೇಳಬೇಕು, ಒಪ್ಪದೇ ಇರೋದನ್ನು ಹೇಳಬೇಕಾಗ್ತದೆ ಕೆಲವು. ಯಾಕೆ? ನೀ ಮಾಡಿದ ಸೃಷ್ಟಿ ಅಂತಿಂತ ಸೃಷ್ಟಿಗಳಲ್ಲ ಯಾವುದು ಕೂಡ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ, ಯಾಕೆ ಹೇಳಿದೆ ಈ ಮಾತನ್ನ? ನಾವು ಮೆಚ್ಚಿದ್ದು ಯಾಕೆ? ನಮ್ಮ ಮಾನಸ ಮೂರ್ತಿ, ಲೀಲಾಮೂರ್ತಿ ಶ್ರೀಕೃಷ್ಣನ ಭಕ್ತನೂ ಹೌದು, ಈ ಭಾವನೂ ಹೌದು, ಹಾಗಾಗಿ ಮೆಚ್ಚಿದ್ದೇನೆ. ಅಲ್ಲದೆ ಇನ್ನೊಂದು ಏನಂದ್ರೆ, ಯುದ್ಧಕ್ಕೆ ಬಂದಿದೆಯಲ್ಲ, ಇನ್ನು ಬರುವಾಗ ನಿಮ್ಮ ಜೊತೆಗಿರೋರ ಕಥೆಯಿಂದ ಗೊತ್ತುಂಟ, ಎಲ್ಲರೂ ಧರಾಶಾಯಿಗಳಾಗಿದ್ದಾರೆ, ಹೊರಗಿದ್ದಾರೆ. ಯಾಕೆ? ನೀನು ಒಂದು ಮಾತನ್ನು ಹೇಳ್ತೀನಿ. ಹಾ ಚಂಪಕ ನಾಡಿನಲ್ಲಿ ಹಾ. ನನ್ನ ನಿನ್ನ ಮುಖಾಮುಖಿಯಾಗಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಇರಬಹುದು. ಜನಾಶಯಗಳಾಗಿದ್ದಾರೆ. ಹಾಗಾಗಿ ನನ್ನ ನಿನ್ನ ಮುಖಾಮುಖಿ ಹುಸಿಯಾಗಬಾರದು ಅಂತ ಹೇಳಿ ಒಂದು ಸನ್ನಿವೇಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ನಿದ್ರಾಶಾಯಿಗಳಾಗಿ ಮನಸ್ಥಿತದಿಂದ ನೋಡುತ್ತಿದ್ರೆ ಅದಿತ್ತು, ನಿದ್ರಾಶಾಯಿಗಳಾಗಿ ನಿದ್ರೆ ಇದ್ದಾರೆ ಕಷ್ಟ ಅಷ್ಟೇ. ಕೆಲವೊಂದು ಅದೇ ಇರಲಿ. ಆದರೆ ನಿನ್ನ ಜೊತೆ ಇರೋದು ಹೊಡೆದುಳಿಸಿದ್ದೇನೆ. ಕಾರಣ ಬಂದ ದಾರಿಗೆ ಸುಂದವಿಲ್ಲ ಎಂದು ಚಿತ್ತಹೀನನಾಗಿ ಹೊರಟು ಹೋದ್ರೆ ಸರಿ, ಇಲ್ಲ ಅಂತ ಬಿಂಕವಿರಾಣಗೊಳಿಸಂತ ಏನು ಅಂತ ಪಟ್ಟನೆ ಹೇಳ್ಬೇಕು. ಸಮಯ ಇಲ್ಲ, ಪಟ್ಟನೆ ಹೇಳುತ್ತಾರೆ. ಹಾ. ಸೃಷ್ಟಿಗೆ ಅರ್ಜುನ ಎಂಬವನು ನೀನು ಅಂತ ಹೇಳಿದೆ, ಹೌದಾ? ಅದಾದ್ಮೇಲೆ ಏನಂದೆ? ಬಿಟ್ಟು ಕೋಪೆಯೋ ಬಿಡಿಸುವೇನೆಂಬ ಬಿಂಕವು ಅಂತ ಹೇಳಿದೆ. ಸೃಷ್ಟಿಗೆ ಅರ್ಜುನ ನಾನಾದ್ಮೇಲೆ ಬಿಟ್ಟು ಹೋಗುವಂತ ಪ್ರಶ್ನೆ ಉಂಟಾ? ಇಲ್ಲ. ಮತ್ತೇನಂತ ಹೇಳಿ ತಟ್ಟನೆ ಪೇಳೆಂದನು. ಈ ಸೃಷ್ಟಿಗೆ ಅರ್ಜುನ ಹೇಳಲಿಕ್ಕೆ ಇಷ್ಟು ಸಮಯ ತಗೊಂಡೆ, ಹೌದಾ? ನಾ ತಟ್ಟನೆ ಹೇಳಲಿಕ್ಕೆ ಆಗ್ತದ? ಸ್ವಲ್ಪ ಹಾವಭಾವ ಮಾಡ್ಬೇಕು. ಯಾಕೆ ಕೇಳು, ಸಂಪತ ನಾಡಿ ಇಷ್ಟು ಉತ್ಸಾಹದಿಂದ ಕುಣಿದಾಗ ನಾ ಸ್ವಲ್ಪ ಹಾವಭಾವ ಮಾಡ್ಬೇಕು. ಅರ್ಜುನ್ ಏನೂ ಮಾಡ್ದೆ ಹೋದ ಅಂತ. ಹಾಗಾಗಿ ಇಷ್ಟನ್ನೆಲ್ಲ ಮಾತನಾಡ್ತಿರುವಂತ ವ್ಯಕ್ತಿ ಯಾರು? ಹುಡುಗ ಹುಡುಗ ನೀನು ನಿನ್ನ ಬೆಳಗಿನ ನೋಡೆಯ
ಪಡೆಯನ್ನು ಕೊಂಡು ನೀ ಪಡೆಯನ್ನು ಕೊಂಡು ನೀ ಪಡೆಯನ್ನು ಕೊಂಡು ನಮ್ಮೊಡನೆ ನೀ ತೆರಳು ನೀ ತೆರಳು ಪಡೆಯನ್ನು ಕೊಂಡು ನಮ್ಮೊಡನೆ ನೀ ತೆರಳು ನೀ ತೆರಳು ನೀ ತೆರಳು ನಿನ್ನ ಒಡಗೊಂಡೆ ಧನವ ಕೊಡು ನಿನ್ನ ಒಡಗೊಂಡೆ ಒಡಗೊಂಡೆ ಧನವ ಕೊಡು ಒಡಗೊಂಡೆ ಧನವ ಕೊಡು ಹಯವ ಬಿಡು ಧನವ ಕೊಡು ಪಡೆಯನ್ನು ಕೊಂಡು ನಮ್ಮೊಡನೆ ನೀ ತೆರಳು ನೀ ತೆರಳು ನೀ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ನಿನ್ನ ಒಡಗೊಂಬೆ ಒಡಗೊಂಬೆ ಧನವ ಇಷ್ಟು ಮಾಡಿದ್ಮೇಲೆ ಸೃಷ್ಟಿಗರ್ಜುನ ಇಷ್ಟಾರು ಮಾಡುದು ಬೇಡವೇ? ಹೌದು. ಯಾಕೆ? ನಾವು ನೋಡು ಹಾ ಸ್ವಲ್ಪ ಹಾವಭಾವ ಮಾಡ್ತೀವಿ. ನೀವೆಲ್ಲ ಹುಡುಗರ ಮಕ್ಕಳು, ನೀವು ಹೇಗೆ ಹಾಡಿದ್ರು ಚಂದ. ನಾವು ಹಾಡಿದ್ರು ಅಂದ್ರೆ ಚಂಪಕ ನಾಡಿನಲ್ಲಿ ಅರ್ಜುನ ಬಂದು ಬರೀ ಹಾರುವುದು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಹಾವಭಾವ ಮಾಡಿ ಸ್ವಲ್ಪ ಜನರ ಆಕರ್ಷಣೆ ಮಾಡ್ಬೇಕಲ್ಲ ಈ ಊರಿನವ್ರನ್ನ. ಸ್ವಲ್ಪ ಏನಾದ್ರು ಮಾಡು. ಅಲ್ಲ, ಆರೋಗ್ಯ ಸಂಖ್ಯೆ ತುಂಬಾ ಆಗಿದೆ, ಗೊತ್ತುಂಟು. ಹಾಗಂತ ನಿಮ್ಮಂತವ್ರು ಲಯ ಬಿಟ್ಟು ಹೋಗ್ಲಿಕ್ಕಿಲ್ವಲ್ಲ, ಹಾಗೆ ಕೇಳಿ. ಅದೇನೇ ಇರಲಿ, ನೀನೇನು ಹೇಳ್ದೆ? ಬಿಟ್ಟು ಕೊಡ್ತೀಯೋ ಬಿಡಿಸುವನವೆಲ್ಲ ಬಿಂಕವು ಅಂತ ಹೇಳ್ದೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೇನೆ, ಹುಡುಗ ನಿನ್ನಯ ಬೆಡಗಿನ ನುಡಿಯ ಕಟ್ಟಿಡು. ಯಾವುದನ್ನು ಕಟ್ಟಬೇಕು ಅದನ್ನು ನೀ ಕಟ್ಟಲಿಲ್ಲ. ಯಾವ್ದು ಕಟ್ಟಬೇಕಿತ್ತು? ನಿನ್ನ ಬೆಡಗಿನ ನುಡಿಯನ್ನು ಕಟ್ಟಬೇಕಿತ್ತು. ಓಹೋ, ನಿಮ್ಮಂತ ತಿಳಿದವ್ರು ಹೇಳ್ಬೇಕು ಯಾವ್ದನ್ನ ಕಟ್ಟಿಡ್ಬೇಕು, ಯಾವ್ದನ್ನ ಬಿಚ್ಚಿಡ್ಬೇಕು ಅಂತ. ನಿಮ್ಮ ಬೆಡಗಿ ನಮಗೆ ಇತ್ತೀಚೆಗೆ ಬಿಚ್ಚಿಡುವುದೇ ಹೆಚ್ಚಾಗಿದೆ, ಕಟ್ಟಿಡು ಕಡಿಮೆ ಆಗಿದೆ. ನೀವೆಲ್ಲ ಕಟ್ಟಿಟ್ಟಿದ್ದೀರಿ, ಅದು ಗೊತ್ತುಂಟು ನನಗೆ. ನೀವು ಹೆಚ್ಚಿಗೆ ಬಿಚ್ಚಲಿಕ್ಕೆ ಹೋದ್ರೆ ಕಾಲು ಜಾರ್ ನೆಲಕ್ಕೆ ಬಿಡ್ತೀರ. ಕಡೆಗೆ ಹೇಳ್ಲಿಕ್ಕೆ ಯಾರು ಆಸರ ಆಗ್ತಾರೆ. ನಮಗೆಲ್ಲ ಹಾಗಲ್ಲ, ಬಿದ್ದರೆ ಹೇಳೋರು ಯಾರು, ನಾವು ಬಿದ್ಕೊಂಡೇ ಸಾಗಿ. ಹೋಗ್ತಿಲ್ಲ, ಸ್ವಲ್ಪ ಎಚ್ಚರಿಕೆ ವಹಿಸ್ತೇವೆ. ಶ್ರೀರಕ್ಷೆ ಇರುವುದು ನನಗೆ ತೊಂದರೆ ಇಲ್ಲ. ನೀನು ಇಟ್ಟು ಕೊಡ್ತೀವಿ ಬಿಡಿ ಸ್ವಲ್ಪ ಬಿಂಕ ಅಂತ ಕೇಳಿ ತಟ್ಟನೆ ಹೇಳಿ ಏನಂತ ಹೇಳಿ. ನಾನು ಹೇಳುವುದೇನು, ಬಿಡುಗ ನಿನ್ನಯ ಬೆಡಗಿನ ನುಡಿಯ ಕಟ್ಟಿ ಅತ ನಮ್ಮ ಹಯವನ್ನ ಬಿಡು. ಬಡಗೊಂಬೆ ದನ ಒಬ್ಬಡು, ಹಯ ಬಿಡಬೇಕು, ದನ ಕೊಡ್ಬೇಕು. ಯಾಕೆ ಹೇಳ್ದೆ ಗೊತ್ತಿದ್ದ? ನೀನು ನನ್ನ ಸನ್ನಿವೇಶಕ್ಕೆ ನೀನು ಬದಲಾದ ಸುತ್ತ. ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳುವುದನ್ನು ಸ್ವಲ್ಪ ಕೇಳು. ನೀ ನನ್ನ ಮೇಲೆ ನನ್ನ ಬಗ್ಗೆ ಅಲಂಕರಣೆ ಮಾಡ್ತೆ, ನನ್ನ ಬಗ್ಗೆ ವರ್ಣನೆ ಮಾಡ್ತೆ. ನೀನು ಅದು ಮಾಡ್ತೆ, ನೀ ಇದು ಮಾಡ್ತೆ. ನನ್ನ ಸಾಧನೆ ಎಲ್ಲ ತಿಳ್ಕೊಂಡು ಮತ್ತೆ ಎರಡನೇ ಸನ್ನಿವೇಶದಲ್ಲಿ ನೀವು ತಪ್ಪಂತೆ. ನನ್ನ ಸನ್ನಿವೇಶ ತಪ್ಪಂದಾಗ ನಿನಗೆ ನನ್ನ ಸಾಮರ್ಥ್ಯವನ್ನು ನೋಡಿ ಸ್ವಲ್ಪ ಅಳುಕು ಬಂದಿರಬೇಕು. ನಿನಗೆ ಇವನೊಟ್ಟಿಗೆ ಯುದ್ಧ ಮಾಡಿದ್ರೆ ನಾ ಸೋಲ್ತೇನೆ,
ಹಾಗಿದ್ರೆ ಬಿಕ್ಕ ಉಂಟು ಅಂತ ಕೇಳ್ತಾರೆ ಇಲ್ಲಿಲ್ಲ. ಅಲ್ಲ ಅದು ಕೆಲವೊಂದ್ಸಲ ಏನುಂಟಲ್ಲ, ನೀನ್ ಹೇಳ್ದೇನು? ನೀನು ಕೆಲವು ಅಲ್ಲ ನೀ ಹೇಳ್ದೇನು? ಕೋಪ ಇಲ್ಲ. ನೀ ಎಂತ ಹೇಳ್ದೆ? ಹುಡುಗ ನಿನ್ನೆಯ ಬೆಳಗಿನ ನುಡಿಯನ್ನು ಕಟ್ಟಿಡು. ನೀನ್ ಹೇಳ್ದೇನು? ನಾನು ಹೇಳಿದ್ದಲ್ಲ. ಆಯ್ತಾ? ಅಶ್ವವನ್ನ ಬಿಡು. ನಿನ್ನ ಒಡಗೊಂಬೆ ದನ ಕೊಡು. ಯಾಕೆ ಗೊತ್ತುಂಟಾ? ಈಗ ನೀ ದನ ಕೊಟ್ಟೆ ಅಂತಾರೆ, ಇನ್ನು ಮತ್ತೆ ಎಷ್ಟೋ ರಾಜ್ಯಗಳಲ್ಲಿ ನಮ್ಮ ಸಂಚಾರ ಮಾಡ್ಲಿಕ್ಕೆ ಉಂಟು. ಅದಕ್ಕೆಲ್ಲ ನೀನು ಒಂದೊಂದು ಅವಕಾಶ ಕೊಡ್ತೇನೆ. ನಿನ್ನ ಸಾಮರ್ಥ್ಯ ಏನು ಹೇಳುವುದಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಳುವುದು ಗಾದ ಉಂಟು. ನೀನು ಚಂಪಕಾ ನಾಡಿನ ಯುವರಾಜ, ಹೌದಾ? ಯುವರಾಜ ಆದವು ಇಷ್ಟೆಲ್ಲ ಸೊತ್ತಿನ ಆತ್ಮದಿಂದ ಬರುವುದಲ್ಲ. ಯಾಕೆ ಹೇಳುವುದನ್ನು ಕೇಳಿದ ಗೊತ್ತುಂಟಾ? ನೀನು ಒಂದು ರಾಜ್ಯದ ಮಾವಿನ ಮರ ಆಗ್ಬೇಕು. ಆಲದ ಮರ ಆದ್ರೆ ಪ್ರಯೋಜನ ಇಲ್ಲ. ಆಲದ ಮರ ಆದ್ರೆ ಬರೀ ಆಶ್ರಯವನ್ನ ಕೊಡ್ತದೆ. ಅಲ್ಲ, ಮಾವಿನ ಮರ ಆದ್ರೆ ಆಶ್ರಯವನ್ನು ಕೊಡ್ತದೆ, ನೆರಳನ್ನು ಕೊಡ್ತದೆ. ಹಾಗಾಗಿ ನಿನಗೆ ಮುಂದೆ ಬದುಕುವಂತ ಅವಕಾಶ ಉಂಟು. ನಿನ್ನಲ್ಲಿ ಸಾಮರ್ಥ್ಯ ಉಂಟು. ವೃಷಕೇತು ಪ್ರದ್ಯುಮ್ನನ ಯುದ್ಧರಂಗದಲ್ಲಿ ಮಡಿದಾಗೆ ನಾನು ಅನುಭವಿಸಿದ್ದೆ, ಕಂಡಿದ್ದೇನೆ. ನಿನ್ನ ಸಾಮರ್ಥ್ಯ ಉಂಟು ಹೇಳುವುದಾಗಿ. ಅದಕ್ಕೆ ಹಾಗಾಗಿ ಧನವನ್ನ ಕೊಡು, ಹಯವನ್ನ ಬಿಡು. ಪುಣ್ಯಾತ್ಮ. ಮೂಢನೆಂಬೆನ ನಿನ್ನ ರೂಢಿಯ ಮೂಢ 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 ಮೂಢನೆಂಬೆನ ನಿನ್ನ ರೂಢಿಯ ಮಗನೆಂದು ಆಡುತ್ತಿಯರು ಕೆಲರು ಪಟನೆಂದು ಆಡುತ್ತಿಯರು ಕೆಲರು. ನಾನು ನಿನಗೆ ತಿಳಿದಂತು ತಪ್ಪಾಯ್ತು ಅಂತ ಕಾಣ್ತಾ ಉಂಟು. ಯಾಕೆ? ಪ್ರಾಸ್ತಾವಿಕ ಭಾಷಣ ಚೆನ್ನಾಗಿ ಮಾಡಿದೆ, ಹೊಗಳಿದೆ. ಯಾಕೆ? ಪ್ರಾಸ್ತಾವಿಕ ಭಾಷಣ ಚೊಲಾಗಿದ್ರೆ ಮಾತ್ರ ಮುಂದೆ ಒಳ್ಳೆಯದಾಗುತ್ತೆ. ಪ್ರಾಸ್ತಾವಿಕ ಭಾಷಣ ಸರಿಯಾಗಿ ಸಪ್ಪೆ ಆಗಿದ್ರೆ ಮುಂದೆ ಒಳ್ಳೆಯದಾಗುವುದಿಲ್ಲ. ಆ ಪ್ರಾಸ್ತಾವಿಕ ಭಾಷಣ ಚಲೋ ಮಾಡ್ತಿದ್ದರೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಚೆನ್ನಾಗಾಗಿದೆ. ಆದ್ರೆ ಸೃಷ್ಟಿಗರ್ಜುನ, ಅರ್ಜುನ ಅಂದರೆ ಏನು? ನ ಅರ್ಜಯತೆ ಇತಿ ಅರ್ಜುನ. ಸುಂದರವಾದವನು, ಅರ್ಜಯತೆಯನ್ನು ಸೋಲಿಲ್ಲದವನು. ಹೀಗಿರುವಾಗ ನೀನು ಪುಂಕಾರವಾಗಿ ಬಾಣ ಪ್ರಯೋಗವನ್ನು ಮಾಡುವುದು ಬಿಟ್ಟು ಒಳುಕು ಬುದ್ಧಿಯಿಂದ ಅಲ್ಲ, ಇನ್ನೊಂದು ಕೆಲಸ ಮಾಡು. ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಾ. ಹಿಂದೆ ಮಾಡಿದ್ದುಂಟಲ್ಲ ನೀವು, ಎಲ್ಲಿ? ದ್ರೌಪದಿ ಸ್ವಯಂವರದಲ್ಲಿ. ಹಾ, ಏನಾದ್ರು ಕೊಡುವ. ಅದರನ್ನು ಬಿಟ್ಟು ಮೂಢ ಅಂತ ಹೇಳೋದಾಗ್ತಾ ನಿಮಗೆ. ಏನು ಬೇಡರು ದ್ವಿಜೇಂದ್ರ ಅಂತ ಹೇಳ್ದೆ, ಹೌದಾ? ಯುದ್ಧ ಮಾಡು. ಏನ್ ಪಾಡು ಬೇಡುವರೆಲ್ಲ ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ಯಾ? ಬ್ರಾಹ್ಮಣರು ಅರ್ಚನೆ ಪೂಜೆ ಮಂಗಳಾರತಿಯನ್ನು ಮಾಡಿದಾಗ ಭಕ್ತಿ ಧರ್ಮಕ್ಕೆ ಕಾರಣ ಬಿಟ್ಟರೆ, ಕಾಣಿಕೆ ಬಿಟ್ಟರೆ ಬೇಡುವುದಲ್ಲ. ಅಲ್ಲ, ಆಯ್ತಲ್ವಾ? ನಾನು ಹೇಳಿದ ಅರ್ಥ ಆಗಲಿಲ್ಲ. ಬ್ರಾಹ್ಮಣರೆಲ್ಲ ಬೇಡುವರು ಅಂತ ಹೇಳಿದ್ದಾನೆ. ಬೇಡುವ ತುಜರಾಗಿ ಬಾ ಅಂತ ಹೇಳಿದ್ದು.
ನಾನೋರು ಭಯವನ್ನ ಬಿಡು ಧನವನ್ನ ಕೊಡು ಅಂತ ಹೇಳ್ತೇನೆ. ಧನವನ್ನು ಕೊಡುವವರು ಹೇಳಲಿಲ್ಲ. ಭೂತಳದಲ್ಲಿ ಸಾರಿ ಕೊಲ್ಲುವುದಿಲ್ಲ. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀ ಕರಳನು ನಿನ್ನೋಳಲ್ಲೇ ಗಣವನಿಂದ ಸಾಧನ ಕರೆಸಿಕೊಡು. ಭೂತಳದಲ್ಲಿ ಸಾರಿ ಏನ್ ಹೇಳುದು? ನಾನು ಹೇಳುವುದೇನು ಗೊತ್ತು? ಹಾ. ನಿನ್ನನ್ನ ಕೊಂದೆ ಅಂತಾದ್ರೆ ಓ ಹುಡುಗನನ್ನ ಹತ್ಯೆ ಮಾಡಿದಂತ ದೋಷ ನನಗೆ ಬರ್ತದೆ. ಓ ನಿನ್ನ ಅಪ್ಪನಿಗೆ ಹಾ. ಪುತ್ರ ಶೋಕ ನಿರಂತರ. ಪುತ್ರ ಶೋಕ ಹೇಳುವುದು ಯಾವಾಗೂ ನಿರಂತರವಾಗಿರ್ತದೆ. ಹಾ. ಒಂದು ಯುದ್ಧಕ್ಕೆ ಸಾಮ ಭೇದ ದಂಡ ಅಂತ ಇರ್ತದೆ. ಅದಕ್ಕೊಂದು ರಾಜನೀತಿ ಅಂತ ಇರ್ತದೆ. ನನ್ನೊಟ್ಟಿಗೆ ನೀವು ಯುದ್ಧ ಮಾಡ್ಲಿಕ್ಕೆ ಸರಿ ಜನನ ಮಾರೆ. ನೀವು ಒಂದು ಹುಡುಗ, ಹೌದಾ? ನಾ ಯಾರು? ಪ್ರತಿಭೆಯಲ್ಲಿ ಪ್ರತಿ ಉಳ್ಳವ ಪಾರ್ಥ, ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಅಂತಾನು ಹೇಳ್ತಾರೆ. ಭಾರತ ಮಹಾಸಾಮರ್ಥ್ಯ. ಹೌದು. ಅದಕ್ಕೆ ಅರ್ಜುನ, ಮೂರು ಲೋಕದ ಗಂಡ, ಇಷ್ಟೆಲ್ಲ ಹೆಸರುಂಟು ನನಗೆ ಗೊತ್ತುಂಟ. ನೀನು ಮುಂದೆ ನಮ್ಮ ಸೈನ್ಯದೊಟ್ಟಿಗೆ ಬಂದೆ ಅಂತಾದ್ರೆ, ಹಲೋ ಮಕ್ಕಳು, ಹಲೋ. ನೀನು ಯುದ್ಧದಲ್ಲಿ ಗೆದ್ದೆ ಅಂತಾದ್ರೆ ನಿನ್ಗೆ ಹೇಳಲಿಕ್ಕೆ ಆಗುವುದಿಲ್ಲ. ಏನು ಗೊತ್ತುಂಟ, ನಿನ್ಗೆಲ್ಲ ಪ್ರಶಸ್ತಿ ಬರ್ತದೆ. ನಾನು ತಂದೆ ಕಡಿಸು ಅಂತ ಹೇಳುದ ನೀನು? ಹೌದು. ನಾನು ಹೇಳುದು ಮಾರಮಣನ ಕರೆದಿಗೋ ಮಾರಮಣನ ಕರೆದಿಗೋ ರತಿಯಿಂದ ಬೇಡ ಎನ್ನುವುದಲ್ಲ ಹೇಳಿದರು ನದಿ. ಮಾರಮಣನ ಕರೆ. ಮಾರಾಟವನ್ನು ಕಲಿತು ಹುಡುಗು ಬಣ ಹುಡುಗನೇ ಹುಡುಗನ ಹುಡುಗನ ನಿನ್ನ ಅಳುಗಿರುವರ ಹರಿಯೇದಗೆ ಅಳುಗಿರುವರ ಹರಿಯೇದಗೆ. ಮನವುಳ್ಳಡ ದಡಗಡ ಕೇಳಲು ಹುಡುಗು ಬಣ ನಿನ್ನನ್ನು ತಗಲಿಕ್ಕೆ ಬಲಿಯಾಗಿ ಹುಲ್ಲು ಕಡ್ಡಿಯನ್ನು ತರಲಿಕ್ಕೆ ಒಡಲಿ ಪೆಟ್ಟಬೇಕಂತ. ಹುಲ್ಲು ಕಡ್ಡಿಯನ್ನು ನಾವೇ ಕತ್ತರಿಸ್ತೇವೆ. ಮೆಚ್ಚಿದೆ ಕೂತುರ ಸುಧನ್ವ ಕೂತುರ ಸುಧನ್ವ ಸತ್ವಾತಿಶಯದಿಂದ ವಿಖ್ಯಾತನಹೇ ಮದ್ರತವನಿತರದೊಳೆಸುವರ ಪಾತಾಳ ಸುರನಿಲಯ ಭೂತಳ ಪಟು ಭಟ ವ್ರಾತದೋ ಕಾಣೆ ನಿನ್ನೋ ನೀ ತರಳನ ಕಟ ಬರಿದೆ ತಗಳಿದ ಪೇ ನೀ ತರಳ ಕಟ ಬರಿದೆ ತಗಳಿದ ಪೇ. ನಿನ್ನ ದಾದನ ಪರ ಹೇಳು, ನಿನ್ನ ದಾದನ ಪರ ಹೇಳು. ಸಾಧು ಬೇಡ ನೋಡು, ನನ್ನೊಟ್ಟಿಗೆ ಯುದ್ಧ ಮಾಡುವ ಸಮಯ. ಯಾಕೆ ಈ ಮಾತನ್ನು ಹೇಳ್ತೇನೆ? ನನ್ನ ಬಾಣದ ಏಟನ್ನು ತಿಂದು ನೀ ಸತ್ತೇ ಅಂತಾದ್ರೆ ನನಗೊಂದು ನೆನಪಾಗ್ತದೆ ಮಾಡ ಮಗನನ್ನು. ನನ್ನ ಅಭಿಮನ್ಯು ಮಹಾಭಾರತ ಯುದ್ಧದಲ್ಲಿ ಹೀಗೆ ಸಂಗ್ರಾಮದಲ್ಲಿ ರಣಕ್ಷೇತ್ರವಾಗಿ ಹೋಗ ನನ್ನ ಅಣ್ಣನಾದಂಥ ಧರ್ಮರಾಯನ ಅಪ್ಪಣೆಯನ್ನು ಪಡೆದು ಹೋದ. ಬೇಡ ಬೇಡ ಮಗನೇ ಅಂತ ಹೋದ. ಹೋಗಿ ಅಲ್ಲಿ ಜೀವ ಕೊಟ್ಟು ಬಂದ. ಆ ಪುತ್ರ ಶೋಕ ಹೇಳೋದು ನನಗೆ ಇನ್ನೂ ನಿರಂತರವಾಗಿದೆ. ಅದಕ್ಕಾಗಿ ನಿನ್ನ ಅಪ್ಪನಿಗೆ ಆ ಶೋಕ ಬರುವುದು ಬೇಡ. ನಾನು ಹೇಳುವುದು ಎಲೆ ಧನಂಜಯ ಕೇಳು, ಎಲೆ ಧನಂಜಯ ಕೇಳು. ನಿನ್ನಲೆ ಹಾಲ ಬರಿ ಕೊಡದೇನೋ, ನಿನ್ನಲೆ ಹಾಲ ಬರಿ ಕೊಡದೇನೋ. ಶ್ರೀಕೃಷ್ಣನ
ಹೊಲು ಪರಾಕ್ರಮಿ ಸೂತನಿಂದಲೇ ಗೆಲ್ಲಬಹುದೇ ನೀ ಮರಳೆಲ್ಲ ಪರಿದರ ಸತಿರು ನಡೆಸ್ತಿರೋ ಆವತ್ತಿಗೆ ತೆಗೆದ ಮಾಡಬೇಡ ಒಂದೇಳ ಒಂದು ಸುಮಾರು ಆಯ್ತು ಹೇಳಿ. ತಿಳ್ಕೊಳ್ಳುವಂತ ಸಾಮರ್ಥ್ಯ ಇರ್ಬೇಕು, ಹ. ಅಲ್ಲಿದ್ರೆ ಹುಡುಗಾರು ತಿಳುವಳಿಕೆ ಇರ್ಬೇಕು. ಎರಡೂ ಇಲ್ದಿದ್ದವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ. ಫಲವೀರ ನಿನ್ನ ನಾನು ಕನಸದಲ್ಲಿ ಮೇಲೆದೆನು ಫಲವೀರನೇ ನೋಡು ಬಲ ವೀರನೇ ಮೆಚ್ಚಿದ್ದೇನೆ, ಯುದ್ಧದಲ್ಲಿ ಮೆಚ್ಚಿ ಸತ್ಯ. ಆದರೆ ಗೆದ್ದಿದ್ದಕ್ಕಲ್ಲ. ವೀರ ಹೌದು, ಶೂರ ಹೌದು. ಯಾಕೆ ಸೃಷ್ಟಿಗರ್ಜುನ ಹುಡುಗರೆದುರಿಗೆ ಸೋತೆ ಬಿಟ್ಟಿಯಲ್ಲ. ನಿನ್ನ ಪರಾಕ್ರಮ ಎಲ್ಲಿ ಹೋಯ್ತು ಮಾರಾಯ? ಶಿವನ ಕೂಡ ಸಳಸಿ ಅಂತ ಆ ಪರಾಕ್ರಮ ಎಲ್ಲೋಯ್ತು? ಇಲ್ಲ, ಮಾತಾಡಿಸುವ ನೋಡುವ. ಅಲ್ಲ, ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ, ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ, ಗೋವಿದಶ್ವವನ್ನು ಬಿಡಿದು ಜೀವಿಸಿದವಲಯ್ಯೋ, ಮುಂದಿನ್ನಿ ವಿರೋಧಿಯೊಡನ ಕಾರಲಾಭ ಪಡೆಯುವನು ದೇವಕೃಷ್ಣ. ಯಥಾಗತೆ ಸಾಗರ ಸರ್ವದೇವ ನಮಸ್ಕಾರ. ಸರ್ವಾಕೇಶನಿ ಯಶಸ್ಸತೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪಿಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಕೈಮೂಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ದೇವಂ ಕೃಷ್ಣ ವಂದೇ ಜಗದ್ಗುರುವೇ. ಮಾತಿಲ್ಲದವರಿಗೆ ಮಾತಿನ ಜಾಣನನ್ನಾಗಿ ಮಾಡಿ, ಹಾಲಿಲ್ಲದವರಿಗೆ ಪರ್ವತದಲ್ಲಿ ನಡೆಯಲು ಅನುಗ್ರಹಿಸಿ, ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನು ನೀನು. ನನಗೆ ಈಗ ದುಃಖ ಉಂಟಾಗಿದೆ ಭಗವಂತ. ಒಂದು ಸನ್ನಿವೇಶದಲ್ಲಿ ನಿನ್ನನ್ನು ಕೇಳಿದ್ದೇನೆ. ದುಃಖದಲ್ಲಿರುವಾಗ ಸುಖ ಅಂತ ಅನುಭವಿಸಬೇಕು, ಸುಖದಲ್ಲಿರುವಾಗ ದುಃಖ ಅಂತ ಕಾಣಬೇಕು ಅಂತ ಹೇಳಿದಾಗ ನೀನು ಗೋಡೆಯ ಮೇಲೆ ಒಂದು ಪರವನ್ನು ಬರೆದಿದ್ದೇವೆ ಭಗವಂತ. ಈ ಸಮಯ ಕಳೆದು ಹೋಗುತ್ತದೆ ಎನ್ನುವುದಾಗಿ ನನಗೆ ಈ ಕಷ್ಟ ಬಂದಿದೆ ಭಗವಂತ. ಈ ಸಮಯದಿಂದ ಪಾರು ಮಾಡುವಂತ ಒಂದು ಧೈರ್ಯ ಸಾಮರ್ಥ್ಯ ಹುಟ್ಟುತ್ತೆ ಅಂತಾದರೆ ನಿನಗಾಗಿ. ಹಾಗಾಗಿ ನಿನ್ನ ದರ್ಶನಕ್ಕಾಗಿ ಕಾಯುತ್ತಾ ಇರುತ್ತೇನೆ. ಓ ಭಗವಂತ, ದರ್ಶನ ಮಾಡು ಭಗವಂತ, ದರ್ಶನ ಮಾಡು, ದರ್ಶನ ಮಾಡು. ಬಂದ ತಕ್ಷಣದಲ್ಲಿ ಸಂಗರದೋಳು ನೆರೆದಿರುತ್ತೀಹ ಸರ್ವರ ಸಂಗರದೋಳು
ಹೌದು, ಬಂದಿದ್ದೇನೆ ತಕ್ಷಣದಲ್ಲಿ. ಎಲ್ಲಿಗೆ? ಗಣಧಾರಿಗೆ, ನಮ್ಮ ಧರ್ಮರಾಯನಿಗೆ ನಾನು ಸಾಂತ್ವನ ಹೇಳಿ ಯಜ್ಞ ದೀಕ್ಷೆಯಲ್ಲಿ ಕೃಷಿಸಿ ಬಂದಿದ್ದೇನೆ. ಅಷ್ಟೇ ಅಲ್ಲ, ನೋಡಬೇಕಲ್ಲ ಏನಾಗಿದ್ದೇನೆ. ನಾನು ಬಂದ ಮೇಲೆ ಗಣಧಾರಿಯಲ್ಲಿರುವವರು ಎಲ್ಲರೂ ಎದ್ದು ನಿಂತಿದ್ದಾರೆ. ಗರುಡ ವಾಹನ ಆಗಿ ಬಂದಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಬಾಬಾ ಎಲ್ಲಿದ್ದಾನೆ ಅಂತ ನೋಡ್ಬೇಕಲ್ಲ. ಬಾಬಾ ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗುದ ಪುಟಲೆ ತಾರ ತದೊಳಗೆ ಕುಳಿತ ಶ್ವಗಳವಾಗೆಯ ಕುಂಡನ ಹರಿವು ಮೂರ್ತಿಯ ದರ್ಶನವಾಯಿತು. ಇನ್ನು ನಮಗೆ ಕೃಷ್ಣಮೂರ್ತಿನೇ ಬಂದಂತಾದ್ರೆ ನನ್ನ ಜಯಸಿರಿ ನನಗೆ ಬಂತು ಅಂತ ಹೇಳಿದೆ. ಭಗವಂತ ದತ್ತ ಅಂತವನ್ನ ನಿನಗೆ ಹೇಳಬೇಕು ಆದಂತ ಅಗತ್ಯ ಇಲ್ಲ. ಯಾಕೆಂದ್ರೆ ದೇವ ಅಥವಾ ಎಲ್ಲವನ್ನು ಬಲ್ಲವನು. ಹಾಗಾಗಿ ಚಂಪಕ ನಾಡಿಗೆ ನಿನ್ನ ಬುದ್ಧಿಯ ಸ್ಪರ್ಶ ಆಗಬೇಕು ಎನ್ನುವುದು ಜನರ ಆಸೆ. ನನಗೆ ಜಯಶಾಲಿ ಆಗಬೇಕು ಎನ್ನುವುದು ನನ್ನ ಆಸೆ. ಈ ಎರಡು ಆಸೆಯನ್ನು ಈಡೇರಿಸಿಕೊಡ್ತೀಯ ಅಂತ ನಮ್ಗೆ ಧೈರ್ಯವನ್ನು ಪಡೆದುಕೊಂಡಿದ್ದೇನೆ. ಹಾಗಾಗಿ ಸುಧನ್ವನನ್ನು ಕಾಣಿಸ್ತೀನಿ. ಇನಿತು ನೋಡುತ್ತಲ ದೇವ ಧನ್ಯೋಸ್ಮಿ. ಚಂಪಕ ನಾಡು ಈ ದಿನ ಸಂತೋಷ ಸಾಗರದಲ್ಲಿ ಮುಳುಗಿ ತಪ್ಪಾಗಲಿಕ್ಕೆ. ರೈತ ನಾನೊಬ್ಬ. ನಾನು ಬೆಳೆದಂತ ಬೆಳೆಗೆ ಮಳೆ ಬರದೆ ಕಂಗಾಲಾಗಿರುವಾಗ ಮೇಲಿಂದ ಪುಷ್ಪರೊಟ್ಟಿ ಎಂಬಂತೆ ಮಳೆ ಬಂದಾಗ ಎಷ್ಟು ಆನಂದ ಆಗ್ತದೆ. ನನಗೂ ಅಷ್ಟೇ ಆನಂದವಾಯಿತು. ಧನ್ಯೋಸ್ಮಿ. ಜಯ 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 ಜಯ. ಎಂದನಾಗ ಸುಧನ್ವ ಶ್ರೀ ಗೋವಿಂದ ಲಾಲಿಸೋ ಸತತ ನಂದನರ ಪಾಲಿಸು ಜಯ ಜಯವಂತ ಗೋಡದೆ. ಪರಮಾತ್ಮನಲ್ಲಿ ಬೇಡಿಕೊಳ್ತೇನೆ, ಸನ್ನಿಧಾನದಲ್ಲಿ. ಪರಮಾತ್ಮ ಅರ್ಜುನನ ವೀರನೆಂಬುದು ಅಂತ ಆದರೆ ಪ್ರತಿಜ್ಞಾಬದ್ಧನಾಗಬೇಕು. ಎಲ್ಲವೋ ನಿನ್ನನ್ನು ಮೂರು ಕೋಣದೆ ಎಲ್ಲವೋ ನಿನ್ನನ್ನು ಮೂರು ಕೋಣದೆ ಮುನ್ನರಿಯದೆ ಉಳಿದು ಹೋದರೆ ಇಳೆಯೊಳಗೆ ಹಲವು ಸುಧನ್ವ, 3 ಬಾಣಗಳಲ್ಲಿ ನಿನ್ನ ಕಂಠವನ್ನು ಕತ್ತರಿಸುತ್ತೇನೆ. ಇದು ನನ್ನ ಪ್ರತಿಜ್ಞೆ. ನೀ ಬಿಟ್ಟಂತ 3 ಬಾಣಗಳನ್ನ ಮತ್ತೆ ಕತ್ತರಿಸಿ ಹೋದರೆ ಕೃಷ್ಣರಾಯನ ಭಕ್ತನಾನಲ್ಲ. ನುಡಿದ ಭಾಷೆಯೋ ಜಯ
ಸಾಹಸಿಗನೀತ ಅತಿ ಸತ್ಯ ಸಂದ ಸೂರತ ಸಾಹಸಿಗನೀತ ಮತಿಸು ಬಡದಾರಿಗಳ ಬಲ್ಲ ಇವನ ಮತಿಸು ಬಡದಾರಿಗಳ ಅರ್ಜುನ, ನೀನು ಮಾಡಿದ ಕಥೆ ಏನಾಯ್ತು? ಹೀಗೆ ಮಾಡ್ತೇವೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. 3 ಬಾಣಗಳಲ್ಲಿ ಅವನನ್ನ ಕೊಲ್ತೇನೆ ಎನ್ನುವಂತಹ ಪ್ರತಿಜ್ಞೆ. ದೇವ ಹಾ. ಇಷ್ಟೊತ್ತು ನಾ ಪ್ರತಿಜ್ಞೆ ಮಾಡ್ಲಿಕ್ಕೆ ಹೋಗ್ಲಿಲ್ಲಾಗಿತ್ತು. ಹಾ. ಹುಡುಗ ಹಾ. ನನ್ನ ಬಾಣದಲ್ಲಿ ಪೆಟ್ಟಿ ಸಾಯ್ತಿ ಹಾಗೆಲ್ಲ ಅನುಕರಣೆ ಮಾಡ್ತೇನೆ. ಹಾ. ಈಗ ನಾವು 3 ಬಾಣದಲ್ಲಿ ಕೊಲ್ತೇನೆ ಪ್ರತಿಜ್ಞೆ ಮಾಡಿ ಯಾಕೆ ಮಾಡ್ತೇವೆ? ಶ್ರೀರಕ್ಷೆಯಾಗಿ ನೀ ಇಟ್ಟೆ. ನೀ ಬಂದ್ಮೇಲೆ ನಂದೆಲ್ಲ ಪ್ರತಿಜ್ಞೆನೆ. ಪ್ರತಿಜ್ಞೆ ಹುಸಿ ಆಗುವುದಿಲ್ಲ ಹೇಳಿ ನಿನ್ ಮೇಲೆ ಧೈರ್ಯ ಇಟ್ಕೊಂಡೆ ಪ್ರತಿಜ್ಞೆ ಮಾಡ. ನನಗೆ ಈ ಸಮಸ್ಯೆ ಬಂದಿದ್ದು ಅದಕ್ಕಾಗಿ. ಯಾಕೆ ಒಂದೊಂದು ಕಾಲದಲ್ಲಿ ಪ್ರತಿಜ್ಞೆಯನ್ನು ನೀನು ಮಾಡಿದ್ದೆ. ಹಾ. ಅಭಿಮನ್ಯುವಿನ ಸಾವಿನ ಸಮಸ್ಯೆ ಆದ ಮೇಲೆ ಆ ಒಂದು ಜಯದ್ರಥ ಕಾರಣಕರ್ತನಾಗಿದ್ದ. ಆಗ ನೀನು ಉದಯ ಹಸ್ತವಾಗುವವರೆಗೆ ಅಸ್ತಂಗತವಾಗುವವರೆಗೆ ಅವನ ಶಿರವನ್ನ ಛೇದನ ಮಾಡ್ತೇಯ. ಅವನು ಶಿರಚ್ಛೇದನ ಮಾಡ್ಲಿಲ್ಲ ನಾನು. ಮಾಡ್ತೇಯ ಅಂತ ಹೇಳಿದ್ದೆ. ಅಷ್ಟೇ ಅಲ್ಲ, ಮಾಡ್ಲಿಲ್ಲ ಅಂತ ಆದ್ರೆ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ಹೌದು. ಅಲ್ವಾ? ಆಗ ನಾನು ಆ ಒಂದು ಸನ್ನಿವೇಶವನ್ನು ಒದಗಿಸಿದ ನಾನೇ ಅಲ್ವೇ? ನಾನು ಯಾಕೆ ಹೇಳ್ತೇನೆ ಗೊತ್ತುಂಟಾ? ನೀನು ಪ್ರವೇಶ ಮಾಡ್ತೇನೆ ನಾಗೆ ಯಾಕೆ ಹೇಳ್ದೆ ಗೊತ್ತುಂಟಾ? ನಿನ್ನ ತಂಗಿ ವಿಧವೆ ಆಗ್ತದೆ. ಹೌದಾ? ವಿಧವೆ ಆಗ್ತದೆ ಕಾರಣಕ್ಕಾಗಿ ನನ್ನ ರಕ್ಷಣೆ ಮಾಡ್ತೀವಿ ಹೇಳೋದಕ್ಕಾಗಿ ನಾನು ಪ್ರತಿಜ್ಞೆ ಮಾಡ್ತೀನಿ. ಅಲ್ಲ, ನಾನು ನಿನ್ನ ತಾಯಿಗೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೇನೆ ಅಂತ ಭಾಷೆಯನ್ನು ಕೊಟ್ಟಿದ್ದೆ. ಅದಕ್ಕಾಗಿ ನಿನ್ನನ್ನ ರಕ್ಷಣೆ ಮಾಡುವುದು ನನ್ನ ಹೊಣೆಗಾರಿಕೆ ಅಲ್ವಾ? ಹಾಗೇನಲ್ಲಿ ಮತ್ತೆ ಅಷ್ಟೇ ಅಲ್ಲ, ಇವ ಅತಿ ಸಾಹಸವಂತ. ಹೌದು, ಅದಕ್ಕಾಗಿ ಇದು ನನಗೆ ಸರಿ ಅನಿಸುವುದಿಲ್ಲ. ಅಷ್ಟೇ ಅಲ್ಲ, ಮತ್ತೇನು ಗೊತ್ತುಂಟು? ವೀರ ವೈಷ್ಣವ ನಿವನು ನಿನ್ನೆಂದ ವೀರ ವೈಷ್ಣವ ನಿವನು ವೀರ ವೈಷ್ಣವ ನಿವನು ವೀರ ವೈಷ್ಣವ ನಿವನು ನಿನ್ನಿಂದ ಯನಗೀತ ಸಾರಸದ್ಭಕ್ತನಾಗಿರೋ ಸಾರಸದ್ಭಕ್ತನಾಗಿರೋ
ಮಾಡಿದ ಕಥೆ ನನಗೆ ಅಡ್ಡಗತ್ತಲೆಯಲ್ಲಿ ಅಡಿಕೆ ಸಿಕ್ಕಿದಾಗ ಹೌದಪ್ಪ, ನೀವಿಬ್ಬರು ನನ್ನ ಸದ್ಭಕ್ತರು. ಹೀಗಿರುವಾಗ ಮೇಲೆ ತಪ್ಪಿದೆ ನೀನು. ಹೌದು, ಇವನು ವೀರ ವೈಷ್ಣವನಿದ್ದ. ಅಡ್ಡಗತ್ತಿಗೆ ಕತ್ತರಿ ಅಡಿಕೆ ಸಿಕ್ಕದಂಗ ಆಯ್ತು ಅಂತ ಹೇಳ್ದ. ಅಡ್ಡಗತ್ತಿಗೆ ಅಡಿಕೆಯನ್ನು ಅವನನ್ನು ಕತ್ತರಿಸಿ ನನ್ನ ಕತ್ತರಿಯಿಂದ ಹೊರಗ ಈಗ ಹೊರಗಾಕಬೇಕು ಅಂತ ಅಂದ್ರೆ ಸಂಗತಿ ಹೇಳ್ತಿದ್ದ. ಅಷ್ಟೇ ಅಲ್ಲ, ಇವನು ವೀರ ವೈಷ್ಣವನೂ ಹೌದು, ಮತ್ತೆ ಏಕಪತ್ನಿ ವ್ರತಸ್ಥ. ನನಗೆ ನಿನಗೆ ಹೌದನ? ನಾವು ಬಹುಪತ್ನಿ ವ್ರತಸ್ಥ. ಹೌದು. ಹೌದಾ? ಹಾ. ಕೆಲವೊಬ್ಬರಿಗೆಲ್ಲ ಒಂದು ಹೆಂಡತಿ ಗಂಡ ಆಗ್ಲಿಕ್ಕೆ ಆಗುದಿಲ್ಲ. ಹೌದು. ನಾವು 3 ಲೋಕದ ಗಂಡ. ಹಾ. ಅದು ನಮ್ಮ ಸಾಮರ್ಥ್ಯ. ಈಗೆಲ್ಲ ಒಂದು ಹೆಂಡತಿ ಗಂಡ ಆಗ್ಲಿಕ್ಕೆ ಎಷ್ಟೆಲ್ಲ ಒದ್ದಾಡ್ತಾರೆ ಮಾಡಿ. ನಾವು 3 ಲೋಕದ ಗಂಡ ಅದು ಮತ್ತು ಬಹುಪತ್ನಿ. ಹೌದಾ? ಆಗಲೇ ನೀವು ಬಹುಪತ್ನಿ, ಅವನು ಏಕಪತ್ನಿ ವ್ರತಸ್ಥ ಆದ್ರಿಂದ ನಿನಗೆ ಹೇಳ್ತಿರುವುದು ಇದು ಸರಿಯಲ್ಲ. ನೋಡುವ ತಿಳಿದೆನು ನಿನ್ನಯ ಜೀವಿತದು ಮಣಿಗೆಯ ನಿಜ ಬಲವ ಇನ್ನಳಿವುದು ಕಾಯ ಭುಜಗದೊಳಗುಳಿವುದು ಕೀರ್ತಿಗಳು. ಪರಮಾತ್ಮ ತಿಳಿದೇನು ನಿನ್ನ ಮನ ಹೊಲವನ್ನು. ಇಷ್ಟೆಂದರು ಮಮ ಪ್ರಾಣಾಯ ಪಾಂಡವ ಎಂದು ಅಂದು ಮಾತು ಕೊಟ್ಟೆ ಎಲ್ಲ ಬಿಡ್ತೀವಿ. ನಾವು ಯಾರು ಭಕ್ತರು ಸ್ವಾಮಿ. ಇರಲಿ, ಈ ಲೌಕಿಕದ ಮೋಹ ನನಗಿಲ್ಲ ಸ್ವಾಮಿ. ನನಗೆ ಬೇಕಾಗಿರುವ ಲೌಕಿಕದ ಜಯ, ಆ ಪಾರಮಾರ್ಥಿಕ ಜಯವನ್ನು ನನಗೆ ಕೊಡು. ಲೌಕಿಕ ಜಯವನ್ನು ಅವನಿಗೆ ಕೊಡು. ನನಗೆ ಬೇಕಾದನ್ನು ನನಗೆ ಕೊಡು, ಅವನಿಗೆ ಬೇಕಾದವನ್ನೇ ಕೊಡು. ಅರಸ ಕೇಳರ್ಜುನನು ಅರಸ ಕೇಳರ್ಜುನನು ರೋಷ ಬರದರಾಗಿ ಶರಮ ಕೂಡುದಿರಲು ಬಿಡುವ ಮುನ್ನದೋಳನೊದೆಯ. ಎಲ್ಲೋ ಸುಧಾಮ. ಈ ಬಾಣದಿಂದ ಅಪ್ಪಣೆಯನ್ನು ಕೊಡುತ್ತೇನೆ. ಈ ಬಾಲಕ್ಕೆ ನಾನು ಶಕ್ತಿಯನ್ನು ಕೊಡುತ್ತೇನೆ. ಗೋವರ್ಧನಗಿರಿಯನ್ನು ಎತ್ತಿದಂತಹ ಪುಣ್ಯವನ್ನ ಈ ಬಾಲಕ್ಕೆ ಧಾರೆ ಎನ್ನುತ್ತೇನೆ. ನೋಡು, ಅಲ್ಲ ಈ ಕ್ಷಣವನ್ನು ಪ್ರಯೋಜನ ಆಗಲಿಲ್ಲ. ಮೊದಲನೇ ಔಷಧಿ. ಹೌದಾ? ಹೌದು. ಇವರು ಮತ್ತೆ ಫಸ್ಟ್ ಔಷಧಿ ಅಂತ. ಔಷಧಿ ಅವ್ರಿಗೆ ಆಗ್ತದೆ ಎನ್ನುವ. ಕೃಷ್ಣ ಆಗಿಲ್ಲ ಅಂದ್ರೆ 3 ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ. ಕೃಷ್ಣಾವತಾರದಲ್ಲಿ ಮಾಡಿರುವಂತಹ ಪುಣ್ಯವನ್ನ ಈ ಸುತ್ತಿನ ಧಾರೆನಂತೆ ಸಂದೊಂದೆರಡು ಶರವು ಸಂದೊಂದೆರಡು ಶರವು ಉಳಿದು ಒಂದು ಶರವಿರುವ ಕೊಲುವೆ ಎಂದು ಮಾತವನೆಯ ಕೂಡಲೇ ದೇವ, ಇನ್ನು ಒಂದು ಶರವು ನಮ್ಗೆ ಬೆಟ್ಟಿಗೆ 2 ಶರ ಸಾಕಾಯ್ತು. ಇಲ್ಲೇ ಬಿಟ್ಟು ನಾನು ಬಿಡುವುದಲ್ಲ. ಈಗ ಮತ್ತೆ ಇದಕ್ಕೆ ನಾನು ಪುಣ್ಯವನ್ನು ಕೊಡ್ತೇನೆ. ನನ್ನ ಆ ಒಂದು ರಾಮಾವತಾರದಲ್ಲಿರುವಂತಹ ಪುಣ್ಯವನ್ನು ಇದಕ್ಕೆ ದಾರಿಯುತ್ತೇನೆ. ಅಷ್ಟೇ ಅಲ್ಲ, ಆ ಒಂದು ಪುಟದಲ್ಲಿ ಬ್ರಹ್ಮನನ್ನ, ತುದಿಯಲ್ಲಿ ಈಶ್ವರವನ್ನ, ಮಧ್ಯದಲ್ಲಿ ನಾನೇ ಕುಳಿತೇನೆ. ಅಷ್ಟೇ ಅಲ್ಲ, ಅದಕ್ಕೆ ನನಗೆ ಭಾರವನ್ನು ಎತ್ತಲಿಕ್ಕೆ ಶಕ್ತಿಯನ್ನು ಕೊಡ್ತೇನೆ. ದೇವ, ಸೃಷ್ಟಿ ಸ್ಥಿತಿ ಲಯ 3 ಕಾರ್ಯವನ್ನು ಇದ್ರು ಒಂದೇ ಬಾಣ ಕೊಟ್ಟಿದ್ದೇನೆ. ಈ ಬಾಣದಿಂದ ಅವರು ಖಂಡಿತ ಕರ್ತವ್ಯ ನಂಬಿಕೆ ಉಂಟು. ಭಗವಂತ ಆಜ್ಞೆಯನ್ನು ಖಂಡವಿಲ್ಲದ ಪುಣಪುಣಿಯವನು ಖಂಡವಿಲ್ಲದ ಪುಣ್ಯವನು ಕೊಂಡವನಾದ ಪುಣ್ಯವ ಸೂರ್ಯಗೊಂಡವ ನಾನು ಅನ್ನೋರನ್ನು ನೋಡುವಂತೆ ಅಲ್ಲದೆ ಕ್ಷೇತ್ರೋಪಾಸವನ್ನಾಗಾಯಿತು. ಭಕ್ತನಾದವ ಕಾಶಿಗೆ ಹೋಗಿ ಪವಿತ್ರ ಅಂತ ಅಡಿಯಲ್ಲಿ ಸ್ನಾನವನ್ನು ಮಾಡಿ ಪೀಠ ಬಿಡದೆ ಪೂಜೆ ಮಾಡುವಂತವನ್ನ ಒತ್ತರೆ ಬರುವಂತ ಹೀನವಾದ ಪಾಪ ನನಗೆ ಬರಲಿ ಬಾ. ಜಲ ಜಲೋ ಜಲ ಲಕ್ಷ್ಮೀ ನಿಲಯನ
ಹೊಳೆಯು ಹೊಳೆ ಬರ ಕೇತುವಿನಲ್ಲಿಳಿದು ಕಾಂತಿಯಿಂದಿಳಿದು ದಚ್ಚುತನ ಶ್ರೀಪದದಲ್ಲಿ ದೇವ ಸುಧನು ಅರ್ಜುನ ಮುಗಿಲಿಕ್ಕೆ ಇಷ್ಟು ಹೊತ್ತಾಯ್ತು. ನಿನ್ನ ದರ್ಶನ ಆದ್ಮೇಲೆ ಇದು ಸುಧನು ಅರ್ಜುನ ಮುಗಿತು. ಅದೇ ಹೇಳಿದ್ದೆ ಸಮಯ ಮಿತಿ ಇದೆ, ಬೇಗ ಮುಗಿಸ್ಬೇಕು ಅಂತ ಹೇಳ್ತು. ಹೌದು. ಮುಂದೆ ನಮ್ಗೆ ಯಥಾರ್ಥ ಕುದುರೆ ಎಲ್ಲ ಕಟ್ಟೋರಿದ್ದಾರೆ. ನಾವು ಈಗ ಇಲ್ಲೇ ಕಾಳಹರಣ ಮಾಡ್ತಾರೆ ಅಲ್ಲ. ಸುಧನ್ಮ ಅರ್ಜುನ ಕಾರಣವಾಗಲಿಲ್ಲ, ಸುಧನ್ಮ ಮೋಕ್ಷ ಆಯಿತು. ಇನ್ನು ಮುಂದೆ ಇಲ್ಲಿರುವಂತಹ ರಾಜ್ಯದವರಿಗೆಲ್ಲ ಸಾಂತ್ವನ ಹೇಳಿ ಹಾ.